ಮೊದಲ ಎಸೆತ ಗುಡ್ ಡೆಲಿವರಿ. ಒಳ್ಳೆಯ ಹೊಡೆತ, ಆದರೆ ನೇರವಾಗಿ ಫೀಲ್ಡರ್ ಕೈಯಲ್ಲಿ ಚೆಂಡು. ಮೂರನೇ ಎಸೆತದಲ್ಲಿ ಅವರ ಪ್ಲಾನ್ ನಂತೆ ವರ್ಕ್ ಆಗ್ತಾ ಇದೆ. ಸಂಚು 3 ಎಸೆತಗಳಲ್ಲಿ ಯಾವುದೇ ರನ್ ಗಳಿಸಿದೆ, ತಂಡಕ್ಕೂ ಕೂಡ ಯಾವುದೇ ಮೊತ್ತ ಪೇರಿಸದೆ ಔಟ್ ಆಗಿದ್ದಾರೆ. ಈಗ ಹೊಸ ಬ್ಯಾಟ್ಸ್ಮನ್ ಲೋಕೇಶ್ ಎನ್. ಮತ್ತೊಂದು ಜೋರಾಗಿ ಹೊಡೆಯಂತೆ. ಈ ಬಾರಿ ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, ಮತ್ತೊಂದು ವಿಕೆಟ್ ಪತನ, ಔಟ್. ಎರಡನೇ ವಿಕೆಟ್ ಪತನ. ಮತ್ತೊಮ್ಮೆ ವಿನೋದ ವಿಕ್ಟ್ರಿ ವಿನೋದ ಅಂತ ಪ್ರೂವ್ ಮಾಡಿದ್ದಾರೆ. ಮೊದಲ ಓವರ್ನಲ್ಲಿ ಮೇಡ್ ಇನ್ ಓವರ್ 2 ವಿಕೆಟ್. ಲೋಕೇಶ್ ಅವರು ಯಾವುದೇ ಖಾತೆ ತೆರೆಯದೆ ಈ ಬಾರಿ ಅಲ್ಲಿ ಈ ಬಾರಿ ಗಾಳಿಯಲ್ಲಿ ಚೆಂಡು, ನಿರೀಕ್ಷೆಗೆ ತಕ್ಕಂತೆ 6 ರನ್ಗಳು. ರಿವರ್ಸ್ ಸ್ವೀಪ್ ಮಾಡೋದು, ಔಟ್ ಆಗುತ್ತಾ ಆಗುತ್ತಾ ಇಲ್ಲ, ಮತ್ತೆ ಕೇಳ್ತಾ ಇದ್ದಾರೆ ಥರ್ಡ್ ಅಂಪೈರ್ನ. ಬಹಳ ಕ್ಲೋಸ್ ಇದೆ ಈ ಬಾರಿ ಅಂತೂ. ಬ್ಯಾಟ್ಸ್ಮನ್ ಬಹುಶಃ ಕ್ರೀಸ್ ಬಿಟ್ಟು ತೆರಳ್ತಾ ಇದ್ದಾರಾ? ಸೊ ಥರ್ಡ್ ಅಂಪೈರ್ ಟಿವಿ ಅಂಪೈರ್ ನಿರ್ಧಾರ ಕೈ. ಈ ಬಾರಿ ಪ್ರದೀಪ್ ಮಾಡಿದ್ದಾರ ಪರಾಕ್ರಮ, ನೇರವಾಗಿ ಕಾಮೆಂಟ್ರಿ ಬಾಕ್ಸ್ ಬಳಿಯಲ್ಲಿ 6. 48ಕ್ಕೆ 3. 8 ಸರಾಸರಿಯಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡು 48 ರನ್ಗಳನ್ನು. ಎಂಥ ಬೌಲಿಂಗ್, ಸ್ಲೋ ಬಾಲ್ ಆಗಿದ್ದಾರೆ. 1 ರನ್ ಕಂಪ್ಲೀಟ್ ಮಾಡಿದ್ದಾರೆ, ಇಲ್ಲ 1ಗೆ ತೃಪ್ತಿಯಾಗಿದ್ದಾರೆ. ಒಳ್ಳೆಯ ಹೊಡೆತ, ಗಾಳಿಯಲ್ಲಿ ಚೆಂಡು, ಔಟ್. ಟಾಸ್. ಅದುವೇ ನಿನಾಸಂ ಸತೀಶ್ ಹಾಗೂ ಜಗ್ಗೇಶ್ ಅಭಿಮಾನಿಗಳ ಸಂಘ ಬಾರ್ದು ಅಂತ ಹೇಳ್ತಾ ಮುಂದಿನ ಎಸೆತ. ಕಟ್ ಮಾಡುವಂತ ಯತ್ನ, ಅಪೀಲ್ ಇದೆ. ಅಂಪೈರ್ನ ತೀರ್ಮಾನಕ್ಕಾಗಿ ಕಾಯ್ತಾ ಇದೀವಿ. ಕ್ಯಾಚ್ನ ಹಾಗೆ ಹಿಡಿದು ಔಟ್ ಮಾಡಿದ್ದಾರೆ. ಇದರೊಂದಿಗೆ 6 ರನ್ಗಳಿಗೆ 2 ವಿಕೆಟ್ ಪತನ. ಒಂದು ಏನಾಗಿದೆ ಅಲ್ಲಿ, ಔಟ್. ಎಲ್ಲ ಪ್ರೇಕ್ಷಕರು 3 ವಿಕೆಟ್. ಮತ್ತೊಂದು ಒಳ್ಳೆ ಲಿಂತ್ ನಲ್ಲಿ ಬೌಲ್ ಮಾಡಿದಂತ ಡೆಲಿವರಿ ಮಾಡುವಂತ ಯತ್ನ. ವಿಕೆಟ್ ಕೀಪರ್ ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್, ಏರಿಯಾಗೆ. ಲೋಕೇಶ್ ಅವರ ಚೆಂಡು ಎಲ್ಲಿ ಹೋಗಿದೆ? ಬಾಲ ಗಂಗಾಧರನಾಥ ಸ್ವಾಮಿ ಸ್ಟ್ಯಾಚ್ಯೂ ಬಳಿ ಕಳಿಸಿದರೆ ಇದುವೇ ಮುಕುಂದ್ ಅವರ ಭರ್ಜರಿ 6. ಮತ್ತೊಂದು ಗಾಳಿಯಲ್ಲಿ ಚೆಂಡು, ಈ ಬಾರಿ ಯಾರ ಬಾಲಾಗುತ್ತೆ? ಲೋಕೇಶ್. ಇದು ನನ್ನ ಭರವಸೆಯನ್ನ ಮೂಡಿಸಿದ್ರು ಮುಕುಂದ್. ಕಾಣಿಸ್ಲಿಕ್ಕೆ ಆಗ್ಲಿಲ್ಲ. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೌನ್ಸರ್ ಗ್ಯಾಪ್ ಅನ್ನು ನೋಡಿ ಬಾಸಿದರಲ್ಲಿ 4 ರನ್.
ವಿನೋದ್ ಕುಮಾರ್. ವಿಕ್ವಿ ವಿನೋದ ಅಂತ ಇದ್ವಿ, ಯಾಕಂದ್ರೆ ಫಸ್ಟ್ ಓವರ್ 2 ವಿಕೆಟ್ ಅನ್ನ ಪಡ್ಕೊಂಡಿದ್ರು. ಈ ಬಾರಿ ಗಾಳಿಯಲ್ಲಿ ಚೆಂಡು ಎಲ್ಲಿದೆ? ಮಿಡನ್ ನಲ್ಲಿದೆ. ಮಿಡ್ ವಿಕೆಟ್ ನ ಬೇಕಾಗಿದ್ದು 27 ರನ್. ಟಾಸ್ ಚೆಂಡು ನೇರವಾಗಿ ಬೌಂಡರಿ ಗೆರೆಯಿಂದ ಆಚೆ. ಓ ಈ ಬಾರಿ ಫೀಲ್ಡ್ ನಂಗೆ ಮ್ಯಾಟ್ರೇ ಆಗಲ್ಲ ರೇ ಅಂತ ಬರ್ದಿದ್ದಾರೆ. ಇವನ ಎದುರು ಯಾರು ಹೋಗಬ್ಯಾರಿ. ಬಹಳ ಈ ಬಾರಿ ಡಾಟ್ ಬಾಲ್. ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಅರುಣ್ ಅವರು ಕೂಡ ಅಷ್ಟೇ ಹತ್ರ ಬರಬೇಕು ಬೇಗ. ನೆಕ್ಸ್ಟ್ ಪ್ಲೇಯಿಂಗ್ ಟೀಮ್ ಕ್ಯಾಪ್